ಯುಐಲಿ ಎಷ್ಟು ಡಿಕೋಡ್ ಮಾಡಿದರೆ ಆರ್ ವಿ ಸಕ್ಸಸ್ಫುಲ್ ಆಸ್ ದಡ್ರು, ಆರ್ ವಿ ಸಕ್ಸಸ್ಫುಲ್ ಇನ್ ಡಿಕೋಡಿಂಗ್ ಯುಐ ಮೀಡಿಯಾದವರು? ಅದನ್ನ ನಾನು ಕೇಳಿದ್ರೆ ಹೆಂಗೆ? ಅಲ್ಲ, ನಾವು ದಡ್ರಲ್ವಾ? ನಾವು ದಡ್ರಾಗಿ ನೋಡಿರ್ಬೇಕಾಗಿತ್ತಲ್ವಾ ಅದನ್ನ? ಕೇಳಿ, ಒಂದೇ ಒಂದು ನಿಮಿಷ. ನಾನು ಅದಕ್ಕೆ ಮತ್ತೆ ಅದನ್ನ ಟ್ವೀಟ್ ಮಾಡಿದ್ದೆ. ಬುದ್ಧಿವಂತರಾದ್ರೆ ಎದ್ದೋಗಿ, ದಡ್ರಾದ್ರೆ ಕೂತಿರಿ ಅಂದ್ರೆ ಮೇಲೆ ನೆಕ್ಸ್ಟ್ ಒಂದು ಟೈಟ್ಲ್ ಬರುತ್ತೆ. ಅದ್ರ ಬಗ್ಗೆ ಯಾರು ಮಾತಾಡಲಿಲ್ಲ. ನಿಜವಾದ ಬುದ್ಧಿವಂತರು ದಡ್ರ ತರ ಇರ್ತಾರೆ, ದಡ್ರ ಬುದ್ಧಿವಂತರ ಎಗರಾಡ್ತಿರ್ತಾರೆ ಅಂತ. ಓಕೆ, ಬುದ್ಧಿವಂತರಾಗಿ ನಾವು ಎಷ್ಟು ಡಿಕೋಡ್ ಮಾಡಿದೀವಿ ನಿಮಗೆ ಗೊತ್ತು. ನೀವೆಲ್ಲ ಬರ್ದಿರೋ ಅಂದ್ರೆ ಆರ್ ವಿ ಸಕ್ಸಸ್ಫುಲ್ ರೇಟಿಂಗ್ ಇರ್ಬೇಕಲ್ಲ. ವಿ ರೇಟ್ ದ ಮೂವಿ. ಇಲ್ಲ 100% ಆಲ್ಮೋಸ್ಟ್ ನೀವು ಸಿನಿಮಾನ ಡಿಕೋಡ್ ಮಾಡಿಬಿಟ್ಟಿದ್ದೀರಿ ಎಲ್ಲ. ಅದು ಆಮೇಲೆ ಏನು ಹೇಳಿ, ಅದು ನಿಮ್ಮ ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ. ನೀವು 3rd ಲೇಯರ್ಗೂ ಹೋಗ್ಬೋದು, 4th ಲೇಯರ್ಗೂ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಬ್ರೈನಲ್ಲಿ ಒಂದು ಏನೋ ಆಗ್ತಾ ಇದೆ ಗಲಾಟೆ ಅಂದರೆ ಜನ ಎಲ್ಲ ಕಿರಿಸ್ತಿರ್ತಾರೆ, ಅವ್ನು ಸೈಲೆಂಟ್ ಆಗ್ತಾನೆ, ಕಾಮ್ ಡೌನ್, ಕೂಲ್ ಅನ್ಕೊಂಡು ಹೋಗ್ತಾನೆ. ಅಂದರೆ ಅದರಲ್ಲಿ ಒಂದು ಮೀನಿಂಗ್ ಇದೆ. ನೀನು ಸುತ್ತಮುತ್ತ ಮಾತು ಕೇಳಿದ್ರೆ ನಿಂಗೆ ಕಾನ್ಸಂಟ್ರೇಷನ್ ಸಿಗಲ್ಲ ಅಂತ, ಆ ಥರದ್ದೊಂದು ಅನ್ಕೊಬೋದು. ಈ ಥರದ್ದು ಬಿಡಿ. ಬಟ್ ಒಂದಿದೆ, ಒಂದು ಶಾರ್ಟ್ ಅದು ಆ್ಯಕ್ಚುಲಿ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟು ಡಿಕೋಡ್. ಅದು ದಟ್ ಈಸ್ ದ ಲಾಸ್ಟ್ ಶಾರ್ಟ್. ಲಾಸ್ಟ್ ಶಾರ್ಟ್ ಆಫ್ ದಿ ಮೂವಿ ಇದೆಯಲ್ಲ, ಅದು ತುಂಬ ಡಿಫಿಕಲ್ಟು. ಲಕ್ಷದಲ್ಲಿ ಯಾರೋ ಒಬ್ರು ಡಿಕೋಡ್ ಮಾಡ್ಬೋದು ಅಷ್ಟೇ ಅದನ್ನ. ಬಟ್ ಅದನ್ನ ನನಗೆಲ್ಲೂ ಕಾಣಿಸ್ಲಿಲ್ಲ ಅಷ್ಟೇ. ಯಾರೋ ಮಾತಾಡಿದ್ ಕೇಳಿದ್ದೀನಿ ಅದ್ರ ಬಗ್ಗೆ ಅಷ್ಟೇ. ಅದರ್ವೈಸ್ ಎವ್ರಿಬಡಿ ವರ್ ವೆರಿ ನಿಜವಾಳು ಸೂಪರ್ ಆಗಿ ಮಾಡಿದಿರಲ್ಲ. ಬಟ್ ಒಂದೇನಂದ್ರೆ ನಮ್ಮಲ್ಲಿ ನಾವು ನೋಡಿದವರು we said we had so many things to say about UI, but ಒಂದು critic from outside Hindi language ಅವರು there was a headline, there is nothing to decode about UI ಅಂತ ಬರ್ದಿದ್ರು. So what do you think, are we killing by releasing our movies in other languages, because we get lot of backslash from there only? So ಆಕ್ಚುಲಿ ಕನ್ನಡಕ್ಕಿಂತ ತೆಲುಗು ಜಾಸ್ತಿ ಡಿಕೋಡ್ ಮಾಡಿದ್ದಾರೆ ಗೊತ್ತಾ ನಿಮಗೆ? ಓಕೆ. No, I'm talking about ಹಿಂದಿ ಇನ್ನೂ ಜಾಸ್ತಿ ಮಾಡಿದ್ದಾರೆ ಹಿಂದಿಲಿ. No, but ಒಬ್ರು ಹೇಳಿದ್ರು, ಒಂದು ಹೆಡ್ಲೈನ್ ಅಲ್ಲೇ ಹೇಳಿದ್ರು there is nothing to decode in UI ಅಂತ. ಇಟ್ ಈಸ್ ಅಪ್ ಟು ಯು. ಹಂಗೆ ನೋಡೋಕೆ ನಿಮ್ಗೆ ಎಲ್ಲ ಸ್ಪೂನ್ ಫೀಡಿಂಗ್ ತರ ಇದೆ ಸಿನಿಮಾ. ನಿಮ್ಗೆ ಹಂಗೆ ನೋಡ್ತಾ ಹೋದ್ರು ಕೂಡ ಗೊತ್ತಾಗುತ್ತೆ ಆಕ್ಚುಲಿ. ಇಫ್ ಯು ವಾಂಟ್ ಟು ಡಿಕೋಡ್, ಇಫ್ ಯು ವಾಂಟ್ ಟು ಫರ್ದರ್ ಇನ್ವೆಸ್ಟಿಗೇಟ್, ಆ ಥರ ಹೋದ್ರೆ ಒಳಗಡೆ ಹೋಗ್ಬೋದು ಅಷ್ಟೇ. ಆ ಥರ ಅದು. ಓಕೆ. No, but I'm asking to the person who says there's nothing to decode, ನೀವೇನು ಹೇಳ್ತೀರಾ ಅವ್ರ ಬಗ್ಗೆ ಅಂತ? It is understood, nothing to decode. Yes, it is for him, it is nothing to decode. And also like there were mixed reviews then from what Kannada language people, the critics had. It was different in other languages. It was something very different from other languages. ಇದು ಏನು ಗೊತ್ತಮ್ಮ, ಇದು ಈ ಸಿನಿಮಾನೇ ಹಂಗೆ ಇದೆ ಆಕ್ಚುಲಿ. ಈ ಸಿನಿಮಾನೇ ನಿಮಗೆ ಒಂದೇ ಒಂದು ಯುನಾನಿಮಸ್ ಒಪಿನಿಯನ್ ಬರೋ ಸಿನಿಮಾ ಅಲ್ಲ ಇದು. ಲಾಟ್ ಆಫ್ ಡಿಸ್ಕಷನ್ ಹ್ಯಾಪನ್ಸ್, ಲಾಟ್ ಆಫ್ ಏನಿದು ಕರೆಕ್ಟಾ ತಪ್ಪಾ, ನನಗೆ ಹೇಳ್ತಾ ಇದ್ದಾರೆ ಅವರು, ಅಥವಾ ಬೇರೆ ಹೇಳ್ತೀಯಾರಾ, ಪಕ್ಕದಲ್ಲಿ ಹೇಳ್ತೀಯಾರಾ, ಅಥವಾ ಇದು ಸರಿನಾ ತಪ್ಪಾ? ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಅದೆಲ್ಲ ನೀವೇ ಬರೆದು ಬಿಟ್ಟಿದ್ದೀರಾ, ನಾನು ಇನ್ನೇನು ಹೇಳೋದು ಅದರಲ್ಲಿ. ಓಕೆ ಸರ್, ಸಾರಿ ಇಫ್ ಐ ಆಮ್ ಸ್ಟ್ರೇಟ್ ಫಾರ್ವರ್ಡ್ ಅಬೌಟ್ ದಿಸ್. ಡಿಡ್ ಮ್ಯಾಕ್ಸ್ ಬಿಕಮ್ ದ ಕಲ್ಕಿ ಆಫ್ ಯೋರ್ ಬಾಕ್ಸ್ ಆಫೀಸ್? ಯಾರು ಕೇಳ್ತಾ ಇದ್ದೀರಾ? ನಾನೇ ಕೇಳ್ತಾ ಇದ್ದೀನಿ. ಸಾರಿ ಇಫ್ ಐ ಆಮ್ ಸ್ಟ್ರೇಟ್ ಫಾರ್ವರ್ಡ್. ಡಿಡ್ ಮ್ಯಾಕ್ಸ್ ಬಿಕಮ್ ಕಲ್ಕಿ at the box office for UI? ಅರ್ಥ ಆಗ್ತಿಲ್ಲ ನಿಮ್ಮ ಕ್ವಶನ್. ಏನದು ಫಸ್ಟ್ ವರ್ಡ್ ಹೇಳಿದ್ ನೀವು? ಯುಐಲಿ ಎಷ್ಟು ಡಿಕೋಡ್ ಮಾಡಿದರೆ ಆರ್ ವಿ ಸಕ್ಸಸ್ಫುಲ್ ಆಸ್ ದಡ್ರು, ಆರ್ ವಿ ಸಕ್ಸಸ್ಫುಲ್ ಇನ್ ಡಿಕೋಡಿಂಗ್ UI ಮೀಡಿಯಾದವರು? ಅದನ್ನ ನಾನು ಕೇಳಿದ್ರೆ ಹೆಂಗೆ? ಅದನ್ನ ನಾವು ದಡ್ರಲ್ವಾ? ನಾವು ದಡ್ರಾಗಿ ನೋಡಿರ್ಬೇಕಾಗಿತ್ತಲ್ವಾ ಅದನ್ನ? ಕೇಳಿ, ಒಂದೇ ಒಂದು ನಿಮಿಷ. ನಾನು ಅದಕ್ಕೆ ಮತ್ತೆ ಅದನ್ನ ಟ್ವೀಟ್ ಮಾಡಿದ್ದೆ. ಬುದ್ಧಿವಂತರಾದ್ರೆ ಎದ್ದೋಗಿ, ದಡ್ರಾದ್ರೆ ಕೂತಿರಿ ಅಂದ್ರೆ ಮೇಲೆ ನೆಕ್ಸ್ಟ್ ಒಂದು ಟೈಟ್ಲ್ ಬರುತ್ತೆ. ಅದ್ರ ಬಗ್ಗೆ ಯಾರು ಮಾತಾಡಲಿಲ್ಲ. ನಿಜವಾದ ಬುದ್ಧಿವಂತರು ದಡ್ರ ತರ ಇರ್ತಾರೆ, ದಡ್ರ ಬುದ್ಧಿವಂತರ ಎಗರಾಡ್ತಿರ್ತಾರೆ ಅಂತ. ಓಕೆ, ಬುದ್ಧಿವಂತರಾಗಿ ನಾವು ಎಷ್ಟು ಡಿಕೋಡ್ ಮಾಡಿದೀವಿ ನಿಮಗೆ ಗೊತ್ತು. ನೀವೆಲ್ಲ ಬರ್ದಿರೋ ಅಂದ್ರೆ ಆರ್ ವಿ ಸಕ್ಸಸ್ಫುಲ್ ರೇಟಿಂಗ್ ಇರ್ಬೇಕಲ್ಲ. ವಿ ರೇಟ್ ದ ಮೂವಿ. ಇಲ್ಲ 100% ಆಲ್ಮೋಸ್ಟ್ ನೀವು ಸಿನಿಮಾನ ಡಿಕೋಡ್ ಮಾಡಿಬಿಟ್ಟಿದ್ದೀರಿ ಎಲ್ಲ. ಅದು ಆಮೇಲೆ ಏನು ಹೇಳಿ, ಅದು ನಿಮ್ಮ ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ. ನೀವು 3rd ಲೇಯರ್ಗೂ ಹೋಗ್ಬೋದು, 4th ಲೇಯರ್ಗೂ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಬ್ರೈನಲ್ಲಿ ಒಂದು ಏನೋ ಆಗ್ತಾ ಇದೆ ಗಲಾಟೆ ಅಂದರೆ ಜನ ಎಲ್ಲ ಕಿರಿಸ್ತಿರ್ತಾರೆ, ಅವ್ನು ಸೈಲೆಂಟ್ ಆಗ್ತಾನೆ, ಕಾಮ್ ಡೌನ್, ಕೂಲ್ ಅನ್ಕೊಂಡು ಹೋಗ್ತಾನೆ. ಅಂದರೆ ಅದರಲ್ಲಿ ಒಂದು ಮೀನಿಂಗ್ ಇದೆ. ನೀನು ಸುತ್ತಮುತ್ತ ಮಾತು ಕೇಳಿದ್ರೆ ನಿಂಗೆ ಕಾನ್ಸಂಟ್ರೇಷನ್ ಸಿಗಲ್ಲ ಅಂತ, ಆ ಥರದ್ದೊಂದು ಅನ್ಕೊಬೋದು. ಈ ಥರದ್ದು ಬಿಡಿ. ಬಟ್ ಒಂದಿದೆ, ಒಂದು ಶಾರ್ಟ್ ಅದು ಆ್ಯಕ್ಚುಲಿ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟು ಡಿಕೋಡ್. ಅದು ದಟ್ ಈಸ್ ದ ಲಾಸ್ಟ್ ಶಾರ್ಟ್. ಲಾಸ್ಟ್ ಶಾರ್ಟ್ ಆಫ್ ದಿ ಮೂವಿ ಇದೆಯಲ್ಲ, ಅದು ತುಂಬ ಡಿಫಿಕಲ್ಟು. ಲಕ್ಷದಲ್ಲಿ ಯಾರೋ ಒಬ್ರು ಡಿಕೋಡ್ ಮಾಡ್ಬೋದು ಅಷ್ಟೇ ಅದನ್ನ. ಬಟ್ ಅದನ್ನ ನನಗೆಲ್ಲೂ ಕಾಣಿಸ್ಲಿಲ್ಲ ಅಷ್ಟೇ. ಯಾರೋ ಮಾತಾಡಿದ್ ಕೇಳಿದ್ದೀನಿ ಅದ್ರ ಬಗ್ಗೆ ಅಷ್ಟೇ.
ಅದರ್ವೈಸ್ ಎವ್ರಿಬಡಿ ವರ್ ವೆರಿ ನಿಜವಾಗ್ಲು ಸೂಪರ್ ಆಗಿ ಮಾಡಿದ್ದೀರಲ್ಲ. ಬಟ್ ಒಂದೇನಂದ್ರೆ ನಮ್ಮಲ್ಲಿ ನಾವು ನೋಡಿದವರು ವಿ ಸೆಡ್ ವಿ ಹ್ಯಾಡ್ ಸೋ ಮೆನಿ ಥಿಂಗ್ಸ್ ಟು ಸೇ ಅಬೌಟ್ UI. ಬಟ್ ಒಂದು ಕ್ರಿಟಿಕ್ಕು ಫ್ರಮ್ ಔಟ್ಸೈಡ್ ಹಿಂದಿ ಲ್ಯಾಂಗ್ವೇಜ್ ಅವರು ದೇರ್ ವಾಸ್ ಅ ಹೆಡ್ಲೈನ್ ದೇರ್ ಇಸ್ ನಥಿಂಗ್ ಟು ಡಿಕೋಡ್ ಅಬೌಟ್ UI ಅಂತ ಬರೆದಿದ್ರು. ಸೊ ವಾಟ್ ಡು ಯು ಥಿಂಕ್ ಆರ್ ವಿ ಕಿಲ್ಲಿಂಗ್ by releasing our movies in other languages because we get lot of backslash from there only. So ಆಕ್ಚುಲಿ ಕನ್ನಡಕ್ಕಿಂತ ತೆಲುಗು ಜಾಸ್ತಿ ಡಿಕೋಡ್ ಮಾಡಿದ್ದಾರೆ ಗೊತ್ತಾ ನಿಮಗೆ? Okay. No, I'm talking about ಹಿಂದಿ ಇನ್ನೂ ಜಾಸ್ತಿ ಮಾಡಿದ್ದಾರೆ ಹಿಂದಿಲಿ. No, but one day ಒಬ್ರು ಹೇಳಿದ್ರು, ಒಂದು ಹೆಡ್ಲೈನ್ ಅಲ್ಲೇ ಹೇಳಿದ್ರು there is nothing to decode in UI ಅಂತ. ಇಟ್ ಈಸ್ ಅಪ್ ಟು ಯು. ಸಿ ಹಂಗೆ ನೋಡೋಕ್ಕೋರ್ ನಿಮ್ಗೆ ಎಲ್ಲ ಸ್ಪೂನ್ ಫೀಡಿಂಗ್ ಥರ ಇದೆ ಸಿನಿಮಾ. ನಿಮ್ಗೆ ಹಂಗೆ ನೋಡ್ತಾ ಹೋದ್ರು ಕೂಡ ಗೊತ್ತಾಗುತ್ತೆ ಆ್ಯಕ್ಚುಲಿ. ಇಫ್ ಯು ವಾಂಟ್ ಟು ಡಿಕೋಡ್, ಇಫ್ ಯು ವಾಂಟ್ ಟು ಫರ್ದರ್ ಇನ್ವೆಸ್ಟಿಗೇಟ್, ಆ ಥರ ಹೋದರೆ ಒಳಗಡೆ ಹೋಗ್ಬೋದು ಅಷ್ಟೇ, ಆ ಥರ ಅದು. Okay. No, but I'm asking to the person who says there's nothing to decode, ನೀವೇನು ಹೇಳ್ತೀರಾ ಅವ್ರ ಬಗ್ಗೆ ಅಂತ? Yeah, it is understood, nothing to decode. Yes, it is for him, it is nothing to decode. And also like there were mixed reviews then from what Kannada language people, the critics had. It was different in other languages. It was something very different from other languages. ಇದು ಏನು ಗೊತ್ತಮ್ಮ, ಇದು ಈ ಸಿನಿಮಾನೇ ಹಂಗೆ ಇದೆ ಆ್ಯಕ್ಚುಲಿ. ಈ ಸಿನಿಮಾನೇ ನಿಮಗೆ ಒಂದೇ ಒಂದು ಯುನಾನಿಮಸ್ ಒಪಿನಿಯನ್ ಬರೋ ಸಿನಿಮಾ ಅಲ್ಲ ಇದು. ಲಾಟ್ ಆಫ್ ಡಿಸ್ಕಷನ್ ಹ್ಯಾಪನ್ಸ್, ಲಾಟ್ ಆಫ್ ಏನು ಹೇಳಿ ಏನಿದು ಕರೆಕ್ಟಾ ತಪ್ಪ ನನಗೆ ಹೇಳ್ತಾ ಇದ್ದಾರೆ ಅವರು, ಅಥವಾ ಬೇರೆ ಹೇಳ್ತೀಯಾರಾ, ಪಕ್ಕದಲ್ಲಿ ಹೇಳ್ತೀಯಾರಾ, ಅಥವಾ ಇದು ಸರಿನಾ ತಪ್ಪ. ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಅದೆಲ್ಲ ನೀವೇ ಬರೆದ್ಬಿಟ್ಟಿದ್ದೀರಾ, ನಾನು ಇನ್ನೇನು ಹೇಳೋದು ಅದರಲ್ಲಿ. Okay, sir, sorry if I'm straightforward about this. Did Max become the Kalki of your box office? ಯಾರು ಕೇಳ್ತಾ ಇದ್ದೀರಾ? ನಾನೇ ಕೇಳ್ತಾ ಇದ್ದೀನಿ. Sorry if I'm straightforward. Did Max become Kalki at the box office for UI? ಅರ್ಥ ಆಗ್ತಿಲ್ಲ ನಿಮ್ಮ ಕ್ವಶನ್. ಏನದು ಸ್ಪಷ್ಟವಾಗಿ ಹೇಳಿದ್ ನೀವು? 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ನೋಡಿದ ಗುಣಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಂಡಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.